ಒಳ್ಳೆ ಸೋಲಿನ ಚಿತ್ರ. ಒಬ್ರು ಪ್ಯೂರ್ ಸೋಲ್ ಅಂತ ಹೇಳ್ತಾರೆ. ನನ್ನ ತಮ್ಮ ಒಂದು ಪ್ಯೂರ್ ಸೋಲ್. ಅವನು ಯಾವತ್ತೂ ಅಷ್ಟೇ, ಯಾವತ್ತು ಮಾತಾಡ್ಬೇಕಾದ್ರೂ ಶ್ರೀಕಾಂತ್ ಹೇಳ್ತಾರೆ ಶಿವಣ್ಣ ಶಿವಣ್ಣ, ಯಾವಾಗ ಫೋನ್ ಮಾಡ್ಬೇಕಾದ್ರೆ ಅಷ್ಟೇ, ಮನೆಗೆ ಹೋದಾಗಲೂ ಯಾವಾಗಲೂ ಮೇಲೆ ನಿಂತ್ಕೊಂಡು ಶಿವಣ್ಣ ಹೆಂಗಿದೆ ಶಿವಣ್ಣ 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 ಯಾವಾಗಲೂ ಶಿವಣ್ಣ ಅಂತ. ಅವ್ನು ಹಗ್ ಮಾಡ್ಬೇಕಾದ್ರೆ ಯಾವಾಗಲೂ ಅವನು ಫುಲ್ಲಾಗಿ ಹಗ್ ಮಾಡಲ್ಲ, ಬರೀ ಹಾರ್ಟ್ಗೆ ಬರ್ತಾನೆ. ಯಾವಾಗ ಹಿಂಗೆ ಬಂದು ಹಗ್ ಮಾಡ್ತಾ ಇರ್ತಾನೆ. ಅದು ಒಂದೊಂದು ಸ್ಟಿಲ್ಸ್ ನೋಡ್ಬೇಕಾದ್ರೂ ಒಂದು ತುಂಬ ಕಷ್ಟ. ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಕಿಶೋರ್ ಅವರು ಅಷ್ಟೇ, ಚೇತನ್ ಅವರು ಅಷ್ಟೇ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಏನು ಎಮೋಷ್ನಲ್ ಆಗಿ ನಾವೇನು ಜನಗಳನ್ನ ಕೇಳ್ಕೊಳ್ಬೇಡ. 100% ಇಲ್ಲಾಂದ್ರೂ ಅಪ್ಪು ಸಿನಿಮಾ ಕ್ರೇಜ್ ಯಾವಾಗಲೂ ಇದ್ದೇ ಇರುತ್ತೆ. ಇದನ್ನ ನಾವು ಅಡ್ವಾಂಟೇಜ್ ಆಗಿ ತಗೊಳ್ಳೋದು ಬೇಡ. 100% ಅವ್ನು ಇದ್ದಾನೆ ಇಲ್ಲೇನೆ. ಐ ಥಿಂಕ್ ಈಸ್ ವಿತ್ ಎವ್ರಿಬಡೀಸ್ ಹಾರ್ಟ್. ಎಲ್ಲರೂ ಹಾರ್ಟ್ಲು ಇದ್ದಾನೆ. ನಮ್ಮ ಇಡೀ ಇಂಡಸ್ಟ್ರಿ ಹಾರ್ಟ್ಲಿದ್ದಾನೆ. ಅಭಿಮಾನಿಗಳ ಒಂದು ಹೃದಯದಲ್ಲಿದ್ದಾನೆ. ಎಲ್ಲ ಮನೆ ಮಕ್ಕಳ ಜೊತೆಲಿದ್ದಾನೆ. ನಿಮ್ಗಳ ಮಾಧ್ಯಮದ ಜೊತೆಲಿದ್ದಾರೆ. ಯಾಕಂದ್ರೆ ಎಲ್ರಿಗೂ ಮಾಧ್ಯಮದವ್ರಿಗೂ ಅವ್ನು ಕಂಡ್ರೆ ತುಂಬ ಪ್ರೀತಿ. ಪೇಪರ್ ಆಗ್ಬೋದು, ಇಲ್ಲಾಂದರೆ ಸ್ಯಾಟಲೈಟ್ ಆಗ್ಬೋದು, ಎಲ್ರೂ ಅವನ್ನ ಅಷ್ಟು ಪ್ರೀತಿಸ್ತಾರೆ. ಎಲ್ಲರೂ ಇದ್ದಾನೆ, ಅವನು ಇದ್ದಾನೆ, 100% ಇದ್ದಾನೆ. 4 ಫೈಟ್ಗಳು, ಒಂದೊಂದು ಫೈಟು ಕೂಡ ಕಮರ್ಷಿಯಲ್ ಆಡಿಯನ್ಗೆ ಫೀಸ್ಟ್ ತರ ಇರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಅದು ನಮ್ದು ಒಂದು ಡ್ರೀಮ್ ಇರುತ್ತೆ. ಯೂಶುವಲ್ ಆಗಿ ಅಪ್ಪು ಸರ್ ಫೈಟ್ನ ಸಖತ್ತಾಗಿ ಮಾಡ್ತಾರೆ. ಹೆಂಗೆ ಈ ಅಪ್ಪು ಸರ್ಗೆ ಆಕ್ಷನ್ ಸಿನಿಮಾ ಮಾಡ್ಬೇಕಂದಾಗ ಯಾವ ತರ ಫೈಟ್ಸ್ಗಳನ್ನ ಮಾಡೋಣ ಅಂತ. ಸೊ ಈ ಸಂದರ್ಭದಲ್ಲಿ ರಾಮ್ ಲಕ್ಷ್ಮಣ್ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಪ್ರೀತಿಯ ಮಾಸ್ಟರ್ ಚೇತನ್ ಡಿಸೋಜಾ ಮಾಸ್ಟರ್ ಇರ್ಬೋದು. ಆ್ಯಂಡ್ ಅವರ ಕೂಡ ಈ ಸಿನಿಮಾದಲ್ಲಿ ಒಂದಿಷ್ಟು ಆಕ್ಷನ್ ಎಪಿಸೋಡ್ಸ್ಗಳನ್ನ ತಗೊಟ್ಟಿದ್ದಾರೆ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅರ್ಜುನ್ ಮಾಸ್ಟರು ಕೂಡ ಒಂದು ಎಪಿಸೋಡ್ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅರ್ಜುನ್ ಮಾಸ್ಟರ್. ಆ್ಯಂಡ್ ಕೊರಿಯೋಗ್ರಫರ್ ವಿಚಾರದಲ್ಲಿ ಬರೋದಾದ್ರೆ ಹಾಡುಗಳು ಕೂಡ ಇದರಲ್ಲಿ ಬಹಳ ಮುಖ್ಯ ಆಗುತ್ತೆ ಕಮರ್ಷಿಯಲ್ ಸಿನಿಮಾದಲ್ಲಿ. ಹರ್ಷ ಮಾಸ್ಟರ್, ನನಗೆ ಹರ್ಷ ಮಾಸ್ಟರ್ ಜೊತೆ ವರ್ಕ್ ಮಾಡೋದು ಬಹಳ ಖುಷಿ ಅನಿಸುತ್ತೆ. ರವಿವರ್ಮ ಮಾಸ್ಟರಿಂದ ಮತ್ತು ಹರ್ಷ ಮಾಸ್ಟರಿಂದ ನಾನು ಕಲ್ತಿರೋದು ಬಹಳಷ್ಟು ವಿಷಯ ಇದೆ. ಎಸ್ಪೆಷಲಿ ಹೀರೋನ ಹೆಂಗೆ ತೋರಿಸ್ಬೇಕು ಅಂತ ಆಲ್ವೇಸ್ ಇನ್ಸ್ಪಿರೇಷನ್ ಹರ್ಷ ಮಾಸ್ಟರ್ ಕೂಡ. ಒಂದು ಬ್ಯೂಟಿಫುಲ್ ಸಲಾಂ ಸೋಲ್ಜರ್ ಅಂತ ಒಂದು ಸಾಂಗ್ನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಮೋಹನ್ ಮಾಸ್ಟರ್ ಕೂಡ ಅತ್ಯದ್ಭುತವಾದ ಒಂದು ಹಾಡುಗಳನ್ನ ನನಗೆ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ. ಭೂಷಣ್ ಮಾಸ್ಟರ್ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂಗೀತ ಕ್ಷೇತ್ರದಲ್ಲಿ, ಮ್ಯೂಸಿಕ್ ಕ್ಷೇತ್ರದಲ್ಲಿ ನನಗೆ ಈ ಮಟ್ಟಿಗೆ ಬೆಳವಣಿಗೆ ಸಿಗಲಿಕ್ಕೆ ತುಂಬ ಎನ್ಕರೇಜ್ಮೆಂಟ್ ಇದ್ದಿದ್ದು ಶಿವರಾಜ್ ಕುಮಾರ್ ಸರ್ ಹಾಗೂ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು. ಆಲ್ವೇಸ್ ನನಗೆ ಎಲ್ಲ ಸ್ಟೇಜ್ನಲ್ಲೂ ನನಗೆ ಅಪ್ರಿಸಿಯೇಷನ್, ಎನ್ಕರೇಜ್ಮೆಂಟ್ ಇರ್ತಿತ್ತು ಸರ್ದು. ಸೊ ಟುಡೇ ಐ ರಿಯಲಿ ಮಿಸ್ that motivation, that encouragement. But ಅದೇ ಸರ್ always expected us to do great work, and I think that is what I am supposed to do. ಒಳ್ಳೆ ಕೆಲಸ ಮಾಡ್ತಾ it was a very challenging movie for me, and very emotional process also. Thank you. ತುಂಬ ಎಷ್ಟು ಖುಷಿಯಾಗಿದೆ ಇವತ್ತು, ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದು ಅದೃಷ್ಟನ ದುರಾದೃಷ್ಟ ಅಂತ ಹೇಳಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದೃಷ್ಟ ಅನ್ಕೊಂತೀವಿ. ಅಟ್ಲೀಸ್ಟ್ ಕಡೆ ಚಿತ್ರದಲ್ಲಿ ಇದ್ದೀವಿ. ಥ್ಯಾಂಕ್ಸ್ ಚೇತನ್ ಸರ್ ಮತ್ತು ನಿರ್ಮಾಪಕರು ಧನ್ಯವಾದಗಳು ಹೇಳ್ತಾ, ನಿಜಕ್ಕೂ ಈ ಜೇಮ್ಸ್ ಚಿತ್ರ ಒಂದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಿಸ್ಟ್ರಿ ಅಂತೂ ಆಗತ್ತೆ. ಇದು ನಾನು ಹೇಳ್ತಾ ಇಲ್ಲ, ಪ್ರತಿಯೊಬ್ಬರು ಯಾರೇ ಅಪ್ಪು ಸರ್ ಅಭಿಮಾನಿಗಳು ಇರ್ಬೋದು, ಆಗದೇ ಇರೋರು ಇರ್ಬೋದು, ಎಲ್ಲರೂ ಈ ಚಿತ್ರ ಖಂಡಿತವಾಗ್ಲೂ ಒಂದು ಹಿಸ್ಟ್ರಿ ಆಗುತ್ತೆ ಅಂತ ಇದ್ದಾರೆ. ದೇವರು ಈ ಚಿತ್ರಕ್ಕೆ ಒಳ್ಳೇದು ಮಾಡಲಿ, ಚೆನ್ನಾಗಾಗಲಿ. ಪ್ರೊಡ್ಯೂಸರ್ಗೆ 5 ಭಾಷೆ ಮಾಡ್ತಾ ಇದ್ದೀರಾ ಎಲ್ಲರೂ, ಆಲ್ಮೋಸ್ಟ್ ಎಲ್ಲರೂ. ಲಾಸ್ಟ್ ಟೈಮ್ ನಾನು ಚೆನ್ನೈಗೆ ಹೋದಾಗ ಎಷ್ಟು ಹೆಮ್ಮೆ ಅನಿಸ್ತಂದ್ರೆ, ಯಾರೊಬ್ರು ಬಂದು ಸರ್ ಇವರು ಸರ್ ಹಂಗೆ ಸರ್ ಹಿಂಗೆ ಪುನೀತ್ ಅವಂಗೆ ಅಣ್ಣ ಇಲ್ಲ ಸರ್ ಅಂತ. ಎಷ್ಟು ಒಂಥರ ಮನಸ್ಸಿಗೆ ನೋವು ಆಯಿತು ನೋಡಿ, ಎಷ್ಟು ಮಟ್ಟಿಗೆ ಅವನು ಯಾವ ರೀತಿಲಿ ಅವನು ಎಲ್ರಿಗೂ ಇಷ್ಟ ಆಗಿದ್ದಾನೆ. ಇಲ್ಲಿ ಮಾತ್ರ ಅಂತ ಕೃಷ್ಣಗಿರಿ ಶೂಟಿಂಗ್ ಮಾಡ್ಬೇಕಾದ್ರೆ ಅಷ್ಟೇ ಪ್ರತಿಯೊಂದು ಸರ್ ತುಂಬ ನೋವಾಯ್ತು ಸರ್, ಅವರು ಹೋಗಿದ್ದು ನಮಗೆ ಭಾಳ ದುಃಖ ಆಯ್ತು ಸರ್. ಪ್ರತಿಯೊಬ್ಬರು ಹಂಗೆ ಹೇಳ್ಬೇಕಾರೆ ನಿಜವಾಗ್ಲೂ ಇಂಥ ಒಂದು ತಮ್ಮನ ಪಡೆಯೋಕ್ಕೆ, ಇಂಥ ಒಂದು ಆಲ್ರೆಡಿ ಅಪ್ಪಾಜಿ ಅಮ್ಮ ಜೊತೆಲಿ ಇಂಥ ಒಂದು ತಮ್ಮ, ಐ ಥಿಂಕ್ ನಾನು ಪುಣ್ಯ ಮಾಡಿದ್ದೆ ಇಂಥ ಒಂದು ಫ್ಯಾಮಿಲಿ. ನಾನು ಅವನಿಗೆ ಅಣ್ಣನಾಗಿ ಬಂದಿರೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಯಾವಾಗಲೂ ಅಪ್ಪು ಬಗ್ಗೆ ಹೇಳ್ತಾನೆ ಇರ್ತೀನಿ. ಯಾವುದೇ ಸಮಾರಂಭ ಸರಿ, ಯಾವುದೇ ಇಂಟರ್ವ್ಯೂ ಸರಿ, ಅಪ್ಪು ಬಗ್ಗೆ ಮಾತಿಲ್ಲದೆ ಇಲ್ವೇ ಇಲ್ಲ. ಒಂದೊಂದ್ಸತಿ ನಾನೇ ಗಿಲ್ಟಿಯಾಗಿ ಫೀಲ್ ಮಾಡ್ಬಿಟ್ಟು, ನಾನೇ ತುಂಬ ಅವನ ಮೇಲೆ ತುಂಬ ಹೋಗ್ಬಿಟ್ನೆ, ಏನೋ ನನ್ನ ತಮ್ಮ ನನ್ನಿಂದ ದೂರ ಆಗ್ಬಿಟ್ಟ, ಅದು ಒಂದು ಯಾವಾಗಲೂ ಕೊರಗಿದ್ದೇ ಇರುತ್ತೆ. ಐ ಥಿಂಕ್ ತುಂಬ ಮಿಸ್ ಮಾಡ್ಕೋತೀನಿ. ಭಾಳ ಕಷ್ಟ ಜೀವನದಲ್ಲಿ. ಐ ಥಿಂಕ್ ಅಪ್ಪು ನೀ ಎಲ್ಲರ ಹತ್ರನೂ ಇದೆಯಾ, ಯಾವಾಗಲೂ ಇರ್ತೀಯ. ಅಪ್ಪು ವಿಲ್ ಬಿ ಅಲೈವ್ ಆಲ್ವೇಸ್ ಇನ್ ಎವ್ರಿಬಡೀಸ್ ಹಾರ್ಟ್. ಜೇಮ್ಸ್ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್.